ಬೆಂಗಳೂರಿನ ಅಭಿವೃದ್ಧಿಗೆ ಆದಾಯದ ಮೂಲವಾಗಿರುವುದೇ ಆಸ್ತಿ ತೆರಿಗೆ. ಆದರೆ ಆಸ್ತಿ ತೆರಿಗೆ ಪಾವತಿ ಮಾಡ್ತಾ ಇರುವಂತಹ ಜನರಲ್ಲಿ ಅರ್ಧದಷ್ಟು ಜನ ಜಿಬಿಎಗೆ ಆಸ್ತಿ ತೆರಿಗೆ ಕಟ್ಟದೆ ವಂಚಿಸ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜನ ತೆರಿಗೆ ವಂಚಿಸ್ತಾ ಇದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದಾರೆ ತೆರಿಗೆ ವಂಚಕರು. ತೆರಿಗೆ ವಂಚಕರಿಂದ ಹಾವಳಿಗೆ ಬೇಸತ್ತ ವಾತಾವರಣ. ರಾಜಧಾನಿಯ 50% ಆಸ್ತಿಗಳ ತೆರಿಗೆ ವಂಚನೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ಮೂಲ ಆದಾಯವೇ ಆಸ್ತಿ ಮಾಲೀಕರು ಪಾವತಿ ಮಾಡುವ ತೆರಿಗೆ. ಆದರೆ ಬೆಂಗಳೂರಿನಲ್ಲಿ ತೆರಿಗೆ ಪಾವತಿ ಮಾಡೋ ಜನರಲ್ಲಿ 50% ಜನ ಜಿಬಿಎಗೆ ತೆರಿಗೆ ಪಾವತಿ ಮಾಡದೆ ವಂಚಿಸ್ತಾ ಇದ್ದಾರೆ. ಇದರಿಂದಾಗಿ ನಗರ ಪಾಲಿಕೆಗಳಿಗೆ ಬರಬೇಕಾದ ಆದಾಯ ಪಾತಾಳಕ್ಕಿಳಿದಿದೆ. ಇದನ್ನು ಸರಿಪಡಿಸಲಿ ಅಧಿಕಾರಿಗಳಿಗೆ ಸಚಿವರು ಅಧಿಕಾರಿಗಳಿಗೆ ಟಾಸ್ಕ್ ನೀಡಿದ್ದಾರೆ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಟ್ಟು 35 ಲಕ್ಷ ಆಸ್ತಿಗಳಿದೆ. ಆದರೆ ಅವುಗಳಲ್ಲಿ ಸರಾಸರಿ ತೆರಿಗೆ ಕಟ್ತಾ ಇರೋದು 18 ಲಕ್ಷ ಆಸ್ತಿಗಳ ಮಾಲೀಕರು ಮಾತ್ರ. ಅಂದ್ರೆ ಸುಮಾರು 17 ಲಕ್ಷ ಆಸ್ತಿಗಳ ತೆರಿಗೆ ಪಾವತಿ ಮಾಡದೆ ಆಸ್ತಿ ಮಾಲೀಕರು ಕಳ್ಳಾಟ ಆಡ್ತಾ ಇದ್ದಾರಂತೆ. ಬೆಂಗಳೂರಿನ ಪ್ರತಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಈ ತೆರಿಗೆ ವಂಚನೆ ಜೋರಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಎಷ್ಟೇ ಕ್ರಮ ತೆಗೆದುಕೊಂಡರೂ ಆಸ್ತಿ ತೆರಿಗೆ ಪಾವತಿದಾರರಂತೂ ಯಾರೇ ಅಂತಿಲ್ಲ. ಹೀಗಾಗಿ ಜಿಬಿಎ ಆದಷ್ಟು ತೆರಿಗೆ ಪಾವತಿದಾರರನ್ನ ಹೆಚ್ಚಿಸೋದಕ್ಕೆ ಹಾಗೂ ತೆರಿಗೆ ವಂಚನೆ ಮಾಡತಾ ಇರುವ ಆಸ್ತಿಗಳನ್ನು ಪಟ್ಟಿ ಮಾಡಿ ಅವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿದೆ. ಇದರ ಜೊತೆಗೆ ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆ ಕೆಲಸವನ್ನು ಚುರುಕುಗೊಳಿಸಲಾಗಿದ್ದು, ಜಟಿಲವಾಗಿರುವ ಕೆಲವು ಕೇಸ್ಗಳನ್ನು ಹೊರತುಪಡಿಸಿ ವೇಗವಾಗಿ ಖಾತೆ ಬದಲಾವಣೆ ಕಾರ್ಯ ಮುಗಿಸುವಂತೆ ಸೂಚಿಸಲಾಗಿದೆ. ಖಾತಾ ಕೆಲವರು ಬಿ ಟು ಎ ಖಾತಾ ಅಪ್ಲೈ ಮಾಡಿದ್ದಾರೆ, ಕೆಲವರು ಡ್ರಾಫ್ಟ್ ಖಾತೆಯಿಂದ ಫೈನಲ್ ಖಾತೆಗೆ ಅಪ್ಲೈ ಮಾಡಿದ್ದಾರೆ, ಮತ್ತೆ ಇನ್ನ ಕೆಲವರು ಹೊಸ ಖಾತೆಗೆ ಅಪ್ಲೈ ಮಾಡಿದ್ದಾರೆ. ಇವುಗಳು 90% ಎಲ್ಲ ವಿಲೆ ಆಗಿದ್ದಾವೆ. 10% ಅಷ್ಟು ಅಲ್ಲಲ್ಲಿ ಬ್ಯಾಲೆನ್ಸ್ ಇದೆ. ಈಗ ಕಳೆದ 2-3 ತಿಂಗಳಿಂದ ಎಲ್ಲರೂ ಕೂಡ SIR ಕೆಲಸದಲ್ಲಿ ನಿರತರಾಗಿದ್ದರಿಂದ ಕಂದಾಯ ಅಧಿಕಾರಿಗಳು ಈ ಒಂದು ಸ್ವಲ್ಪ ಟೈಮ್ ಲೈನ್ಸ್ ಅಲ್ಲಿ ಮತ್ತು ವಿಲೇವಾರಿಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಈಗ SIR ಕೆಲಸ ಇನ್ನೂ ಇದೆ, ಮುಗಿದಿಲ್ಲ. ಆದರೂ ಕೂಡ ಹಿಂದಿನಷ್ಟು ಒತ್ತಡ ಕಡಿಮೆ ಆಗಿರೋದ್ರಿಂದ ಇನ್ನು ಮೇಲೆ ಕಾಲಮಿತಿ ಒಳಗಡೆ ಈ ಖಾತಾಗೆ ಏನೇ ಅಪ್ಲೈ ಮಾಡಿರಲಿ, ಅದು ಬಿ ಟು ಎ ಖಾತಾ ಇರಲಿ, ಡ್ರಾಫ್ಟ್ ಇಂದ ಫೈನಲ್ ಖಾತಾಗೆ ಇರಲಿ ಅಥವಾ ಹೊಸ ಖಾತಾ ಇರಲಿ, ಇವ್ಯಾವೇ ಇದ್ರೂ ಕೂಡ ವಿತಿನ್ ದ ಟೈಮ್ ಲಿಮಿಟ್ ಇವೆಲ್ಲ ಡಿಸ್ಪೋಸಲ್ ಆಗಬೇಕು. ಯಾರಾದರೂ ಡಿಲೇ ಮಾಡಿದ್ರೆ ಅವ್ರಿಗೆ ನಾವು ಆಕ್ಷನ್ ತಗೊಳ್ಬೇಕಾಗುತ್ತೆ ಅಂತಾನೂ ಕೂಡ ನಾನು ಇವತ್ತು ಸೂಚನೆಯನ್ನ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ತೆರಿಗೆ ವಂಚಿಸಿ ಕಳ್ಳಾಟ ಆಡ್ತಾ ಇರೋರ ಪಟ್ಟಿ ತಯಾರಿಸಿ ಅವರ ವಿರುದ್ಧ ಕ್ರಮಕ್ಕೆ ಜಿಬಿಎ ಸಿದ್ಧತೆ ನಡೆಸಿದರೆ ಅಧಿಕಾರಿಗಳಿಗೆ ಇಲಾಖೆಯ ಕೆಲಸದಲ್ಲಿ ವೇಗ ನೀಡುವುದಕ್ಕೆ ಟಾಸ್ಕ್ ನೀಡಲಾಗಿದ್ದು, ಅಧಿಕಾರಿಗಳು ಗುರಿ ಮುಟ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.